ಇದು ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮೈಸೂರು ಜಿಲ್ಲೆಯ ಕಿಕ್ಕೇರಿಕಟ್ಟಿ ಗ್ರಾಮಕ್ಕೆ ತಹಶೀಲ್ದಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಮತಗಟ್ಟನೆ ಇರಲಿಲ್ಲ. ಕಿಕ್ಕೇರಿಕಟ್ಟಿ ಅನ್ನುವಂಥ ಗ್ರಾಮ ಈಗ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿದ್ರು ಜನ. ಆ ಗ್ರಾಮದ ಸಮಸ್ಯೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಟಿವಿ5. ಈಗ ವರದಿಯಿಂದ ಎಚ್ಚೆತ್ತು ಗ್ರಾಮಕ್ಕೆ ತಹಶೀಲ್ದಾರ್ ಪೂರ್ಣಿಮಾ ಭೇಟಿ ಕೊಟ್ಟಿದ್ದಾರೆ. ಚುನಾವಣೆ ಬಹಿಷ್ಕರಿಸದಂತೆ ಗ್ರಾಮಸ್ಥರ ಮನವೊಲಿಕೆಗೆ ಯತ್ನ ಮಾಡಿದ್ದಾರೆ. ಅಧಿಕಾರಿಗಳ ಮುಂದೆ ರಸ್ತೆ, ವಿದ್ಯುತ್, ನೀರಿನ ಸಮಸ್ಯೆ ಬಿಚ್ಚಿಟ್ಟಿದ್ದಾರೆ ಜನ. ಸಮಸ್ಯೆ ನಿವಾರಣೆ ಏಪ್ರಿಲ್ 25ರ ಗಡುವು ಕೊಟ್ಟಿದ್ದಾರೆ ಗ್ರಾಮಸ್ಥರು. 26ಕ್ಕೆ ಚುನಾವಣೆ, 25ರ ಒಳಗಡೆ ನಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡದಿದ್ರೆ ನಾವು ಖಂಡಿತವಾಗ್ಲೂ ಓಟ್ ಹಾಕೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ನಾವು ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ, ಗ್ರಾಮಸ್ಥರು ಧರಣಿಯನ್ನ ಕೂತು ಧಿಕ್ಕಾರಗಳನ್ನ ಕೂಗ್ತಾ ಇದ್ರು. ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಿದ್ದೀವಿ ಅಂತ ಪ್ರತಿಭಟನೆಗೆ ಇಳಿದಿದ್ರು. ಇನ್ನೊಂದು ಭಾಗದಲ್ಲಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ತಹಶೀಲ್ದಾರ್ ಪೂರ್ಣಿಮಾ ಅವರು ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಏಪ್ರಿಲ್ 25ರವರೆಗೆ ಈಗ ಗ್ರಾಮಸ್ಥರು ಗಡುವನ್ನ ಕೊಟ್ಟಿದ್ದಾರೆ. ಟಿವಿ5 ಕನ್ನಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಕಿಕ್ಕೇರಿಕಟ್ಟೆ ಗ್ರಾಮಸ್ಥರು. ಬಹಳ ವರ್ಷಗಳಾಯಿತು ಸರ್, ನಾವು ಸಮಸ್ಯೆಗಳಿಂದ ಬಳಲ್ತಾ ಇದ್ವಿ. ಮೂಲಭೂತ ಸೌಕರ್ಯ ನಮಗಿರಲಿಲ್ಲ, ನೀರು, ಕರೆಂಟು, ವಿದ್ಯುತ್ತು ಯಾವುದೂ ಇರಲಿಲ್ಲ. ಈಗ ಟಿವಿ5ನವರು ವರದಿ ಆದಮೇಲೆ ಅಧಿಕಾರಿಗಳು ಬಂದಿದ್ದಾರೆ, ನಿಮ್ಗೆ ಥ್ಯಾಂಕ್ಸ್ ಅಂತ ಈಗ ಮಾತಾಡ್ತಿದ್ದಾರೆ ಅವರು. ಬಟ್ ಈಗ ಅವರ ಗಡುವು ಏನಾದರೂ ಅಷ್ಟರೊಳಗಡೆ ಸಮಸ್ಯೆ ಬಗೆಹರಿದಿದ್ರೆ ಖಂಡಿತವಾಗ್ಲೂ ಅವರು ಓಟ್ ಮಾಡೋದಿಲ್ಲ. ಇದಕ್ಕೆ ಅಧಿಕಾರಿಗಳೇ ಜವಾಬ್ದಾರಿ ಆಗಬೇಕಾಗತ್ತೆ, ತಹಶೀಲ್ದಾರ್ ಅವರ ಹೊಣೆಗಾರಿಕೆ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಅವರು. ಸಾಕಷ್ಟು ಬಾರಿ ಮನವಿ ಪತ್ರ ಕೊಟ್ಟಿದ್ದಾರೆ. ಸರಿಯಾದ ರಸ್ತೆ ಇಲ್ಲ, ವಿದ್ಯುತ್ ಸಮಸ್ಯೆ ಇದೆ, ಕುಡಿಯೋಕೆ ನೀರು ಕೂಡ ಸಿಗ್ತಾ ಇಲ್ಲ. ಹಾಗಾಗಿನೇ ಏನು ಮಾಡ್ತಾರೆ, ಇದೇ ಸಂದರ್ಭ ಪಾಠ ಕಲಿಸೋದು ಅಧಿಕಾರಿಗಳಿಗೆ. ಈಗ ನೀತಿ ಸಂಹಿತೆ ಇದೆ, ಅಲ್ಲಿ ಯಾರೇ ಓಟ್ ಕೇಳೋಕೆ ಬಂದರೂ ಕೂಡ ಅದು ಅವ್ರ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಆದರೆ ಅಧಿಕಾರಿಗಳು ಏನು ಮಾಡ್ತಾರೆ, ಹಾಗಾಗಿನೇ ಈಗ ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಚುನಾವಣಾ ಆಯೋಗದ ಪರ್ಮಿಷನ್ ತೆಗೆದುಕೊಳ್ತಿರೋ ಅಥವಾ ಅವ್ರಿಗೆ ಪತ್ರ ಬರೀತಿರೋ ಗೊತ್ತಿಲ್ಲ. ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಥವಾ ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತ ಪಟ್ಟು ಹಿಡಿದ್ರು. ಅವರ ಮನವೊಲಿಸೋಕೆ ಸಾಕಷ್ಟು ರೀತಿಯಾದಂತಹ ಪ್ರಯತ್ನವನ್ನು ತಹಶೀಲ್ದಾರ್ ಮಾಡಿದ್ದಾರೆ. ಟಿವಿ5 ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತ್ತು, ಅವ್ರನ್ನ ಮಾತನಾಡಿಸಿತ್ತು. ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ದಿನನಿತ್ಯ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು ಎಲ್ಲ ರೈತಾಪಿ ಜನ. ಕೂಲಿ ಮಾಡ್ಕೊಂಡು ಬದುಕುವಂಥವ್ರು ಕೂಡ ಅಲ್ಲಿದ್ದಾರೆ. ಆದರೆ ಯಾರೂ ಕೂಡ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿರಲಿಲ್ಲ. ಭೇಟಿ ಕೊಟ್ಟರೂ ಕೂಡ ಕಾಟಾಚಾರಕ್ಕೆ ಬಂದು ಹೋಗ್ತಾ ಇದ್ರು. ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ನಾವು ಓಟು ಮಾಡೋದಿಲ್ಲ, ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ನೀವು ನಮಗೆ ಕೆಲಸ ಮಾಡದೇ ಇದ್ರೆ ನಾವ್ಯಾಕೆ ಓಟ್ ಮಾಡಬೇಕು, ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಬಟ್ ತಹಶೀಲ್ದಾರ್ ಅವರಿಗೆ ವಿಚಾರ ಮುಟ್ತು. ಈಗ ಅವರು ಬಂದು ಲಿಖಿತವಾಗಿ ಏನೋ ಒಂದು ಬರೆದು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರಂತೆ. ಏಪ್ರಿಲ್ 25ರ ಒಳಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ. ತೊಂದರೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಕಿಕ್ಕೇರಿಕಟ್ಟೆ ಗ್ರಾಮ ಕಡೆಗಣಿಸಿದ ಅಧಿಕಾರಿಗಳಿಗೆ, ತಾಲೂಕು ಆಡಳಿತ ಅಧಿಕಾರಿಗಳಿಗೆ. ಕಿಕ್ಕೇರಿಕಟ್ಟೆ ವಿಚಾರದ ಬಗ್ಗೆ ನಿನ್ನೆ ಮೊನ್ನೆ ವಾಹಿನಿಗಳಲ್ಲಿ ಪ್ರದರ್ಶನ, ದೂರದರ್ಶನಗಳಲ್ಲಿ ಪ್ರದರ್ಶನವಾಯ್ತಲ್ಲ, ಅದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳ ತಹಸೀಲ್ದಾರ್ ಅವರು ಆಗಮಿಸಿದ್ರು ಈ ಗ್ರಾಮಕ್ಕೆ. ಬಂದು ನಮ್ಮ ಗ್ರಾಮಸ್ಥರ ಸಮಸ್ಯೆಗಳು ಏನನ್ನೋದನ್ನ ಸ್ಥಳದಲ್ಲೇ ನೋಡಿದ್ರು. ಹಾಗಾಗಿ 25ರವರೆಗೆ ನಮಗೆ ಸಮಯ ನಿಗದಿ ಕೊಟ್ಟವ್ರೆ. ನಾಳೆ ನಾಡ್ದೆಲ್ಲ ಚರ್ಚೆ ಮಾಡಿ ಅದನ್ನು ಪ್ರತಿಯೊಂದು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಅದನ್ನು ಕೂಡಲೇ ಕಾರ್ಯರೂಪಕ್ಕೆ ತಗೋತೀವಿ ಅಂತ ಹೇಳೋರೆ. ಹಾಗಾಗಿ ನಮ್ಮೂರು ಕಿಕ್ಕೇರಿಕಟ್ಟೆ ಗ್ರಾಮಸ್ಥರು 25ರವರೆಗೂ ಕಾಯ್ತೀವಿ ಅಂತ ಅಧಿಕಾರಿಗಳ ಮುಂದೆ ಇದು ಮಾಡವ್ರೆ, ತಾಳ್ಮೆಯಿಂದ ಸ್ಪಂದಿಸವ್ರೆ. ಹಾಗಾಗಿ 25ರವರೆಗೆ ನಮಗೆ ಅಧಿಕಾರಿಗಳಾಗಲಿ, ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ, ಜಿಲ್ಲಾ ಆಡಳಿತ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಇತ್ಯರ್ಥ ಮಾಡಿದ್ರೆ ನಾವು ಮತ ಚಲಾವಣೆ ಮಾಡ್ತೀವಿ. ಇಲ್ಲ ಆದರೆ 25ರವರೆಗೆ ನೋಡಿದ ನಂತರ ನಾವು ಚಲಾವಣೆನ ಬಹಿಷ್ಕಾರ ಮಾಡ್ತೀವಿ. ಮತ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಅಂತ ನಾವು ಖಂಡಿತ ಸದಾ ಸಿದ್ಧ ಆಯಿತು. ನಿಜವಾಗ್ಲೂ ಖಂಡಿತ ಇದು. ಕಿಕ್ಕೇರಿಕಟ್ಟೆ ವಿಚಾರದ ಬಗ್ಗೆ ನಿನ್ನೆ ಮೊನ್ನೆ ವಾಹಿನಿಗಳಲ್ಲಿ ಪ್ರದರ್ಶನ, ದೂರದರ್ಶನಗಳಲ್ಲಿ ಪ್ರದರ್ಶನವಾಯ್ತಲ್ಲ, ಅದ್ರ ಬಗ್ಗೆ